ಎಲ್ರಿಗೂ ಹಾಯ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತೀರಾ ಪ್ರವೀಣ್ ಆಚಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ZEBRONICS ಕಡೆಯವ್ರದ್ದು ಒಂದು 10,000 mAh ಒಂದು ಪವರ್ ಬ್ಯಾಂಕ್ನ ಇವತ್ತಿನ ವೀಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ಮಾಡ್ತಿದ್ದೀನಿ. ತುಂಬ ಅದ್ಭುತವಾದಂಥ ಮತ್ತು ಕಮ್ಮಿ ರೇಟ್ಲಿ ಇರುವಂಥ ಒಂದು ಪವರ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಬಡವರಿಗೆ ಕೂಡ ಬಾದಾಮಿ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೊಂದು ಚೀಪಾಗಿ ಸಿಗ್ತದೆ. 10,000 mAh ಇದೆ, ಸರಿನಾ? ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸ್ನ ಈ ಒಂದು ಪವರ್ ಬ್ಯಾಂಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ವೀಡಿಯೋನ ಶುರು ಮಾಡೋಕ್ಕೆ ಮುಂಚೆ ನೀವೇನೋ ನಮ್ಮ ಚಾನಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಯಾಕಂದರೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಸೊ ವೀಡಿಯೋನ ಫಸ್ಟ್ ನೀವು ನೋಡ್ಬೋದು. ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಿರೋ ಹಾಗೆ ಪವರ್ ಬ್ಯಾಂಕ್ನ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನನ್ನ ಹತ್ರ ಪವರ್ ಬ್ಯಾಂಕ್ ಇರಲಿಲ್ಲ. ನನ್ನ ಫ್ರೆಂಡ್ಸ್ಗಳು ಕೇಳೋದಕ್ಕೆ ಇದನ್ನು ಹೇಳಿದ್ರು, ಇದನ್ನು ತಗೋದು ಚೆನ್ನಾಗಿದೆ ಅಂತ. ಸೊ ಇದು ಸಾಮಾನ್ಯವಾದ ದಿನಗಳಲ್ಲಿ 1000 ಅಬೋವ್ ಇರುತ್ತೆ. ಸೊ ಆಫರ್ ಇದ್ದ ದಿನಗಳಲ್ಲಿ ತಗೋದು ಅಂದರೆ ತುಂಬ ಕಮ್ಮಿಗೆ ಸಿಗುತ್ತೆ ಒಂದು ರೇಂಜಿಗೆ. ಸೊ ಇದರ ಬೆಲೆ ಲಾಸ್ಟಿಗೆ ಹೇಳ್ತೀನಿ, ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ ನನಗೆ ಗೊತ್ತು. ಸೊ ಇದು ವೈಟ್ ಮತ್ತು ಬ್ಲ್ಯಾಕ್ ಕಲರ್ಲಿ ಎರಡರಲ್ಲಿ ಅವೈಲೇಬಲ್ ಇದೆ. ಈ ಪವರ್ ಬ್ಯಾಂಕ್ನ ಸ್ಪೆಸಿಫಿಕೇಷನ್ಸ್ ಹೇಳೋದಾಯ್ತು ಅಂದರೆ 10,000 ಒಂದು mAh ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಇದರ ಸ್ಪೆಸಿಫಿಕೇಷನ್ ಬಂತು ಅಂತಂದರೆ ಇದು DC 5V ಅಂತಿದೆ ಮತ್ತು 2.4A ಅಂತಿದೆ. ಸೊ ಇನ್ನೂ ಔಟ್ಪುಟ್ಟು ಇನ್ಪುಟ್ಟು ಎಲ್ಲನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೀಟೇಲ್ಸಾಗಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ಇದನ್ನು ಪಟಾಪಟ್ ಅಂತ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಈ ಕಡೆ ಏನೂ ಇಲ್ಲ, ಬಾರ್ಕೋಡ್ ಮೆನ್ಷನ್ ಮಾಡಿದ್ದಾರೆ, ಮತ್ತು ಈ ಕಡೆ ಎಲ್ಲ ಅವರ ಒಂದು ಬ್ರ್ಯಾಂಡ್ ಮತ್ತು ಇದರ ಒಂದು ಕೋಡ್ಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಸೊ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇದನ್ನು ಓಪನ್ ಮಾಡೋಣ ನಿಧಾನವಾಗಿ. ಸೊ ಇದನ್ನು ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ನಿಮ್ಮ ಕಣ್ಣಿಗೆ. ಸೊ ಒಂದು ಮಾಮೂಲಿ ನಾರ್ಮಲ್ ಚಾರ್ಜರ್ ಕೊಟ್ಟಿದ್ದಾರೆ, ಅಂದರೆ ಇದನ್ನು ಮಾಮೂಲಿ ನೀವು ಚೆನ್ನಾಗಿ ಚಾರ್ಜ್ ಮಾಡ್ಕೋತಿರಲ್ಲ ಆ ರೀತಿ ಮಾಡ್ಕೊಳ್ಳೋದಕ್ಕೆ. ಸೊ ಅದನ್ನು ಬಿಟ್ಟರೆ ಇದರೊಳಗಡೆ ಒಂದು ಪವರ್ ಬ್ಯಾಂಕ್ ಇರುತ್ತೆ. ಸೊ ಈ ಪವರ್ ಬ್ಯಾಂಕ್ ಇರುತ್ತೆ. ಪವರ್ ಬ್ಯಾಂಕ್ ಬಿಟ್ಟರೆ ಅದ್ರ ಜೊತೆ ಒಂದು ಯೂಸರ್ ಮೆನ್ಯೂ ಇರುತ್ತೆ. ಸೊ ನೀವು ಗಮನಿಸ್ತಿರ್ಬೋದು. ಸೊ ಇದನ್ನೇನು ಅಷ್ಟೊಂದು ನೋಡೋ ಒಂದು ಅವಶ್ಯಕತೆ ಇಲ್ಲ. ಸೊ ಇದರ ಒಂದು ಬೆನಿಫಿಟ್ ಏನಿದೆ ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಒಂದು ಸತಿ ಚೆಕ್ಔಟ್ ಮಾಡಿ ನಂತರ ಯೂಸ್ ಮಾಡಿ. ಸೊ ಇದ್ರ ಬಗ್ಗೆ ಹೇಳೋದಿತ್ತು ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ಮೊಬೈಲ್ ಕಾಮನ್ ಆದೊಂದು ಮೊಬೈಲ್ ವೆಯ್ಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಇದರ ಒಂದು 1/4 kg 250 ಗ್ರಾಮ್ ಇದೆ ಟೋಟಲಾಗಿ ಇದರ ಒಂದು ವೆಯ್ಟು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಆಲ್ಮೋಸ್ಟ್ 2 days ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನಮ್ಮದು 5,000 mAh ಬ್ಯಾಟ್ರಿ ಇರೋದು ನನ್ನ ಮೊಬೈಲು. ಸೊ ಕಂಪ್ಲೀಟಾಗಿ ನನ್ನ ಒಂದು ಮೊಬೈಲ್ 5,000 mAh ಇರೋದ್ರಿಂದ ಇದರಲ್ಲಿ 2 ಸತಿ ಚಾರ್ಜ್ ಮಾಡ್ಕೋಬೋದು ನೀಟಾಗಿ. ಸೊ ಅದು ಕೂಡ ಇನ್ನೂ ಜಾಸ್ತಿ ಬರುತ್ತೆ ನೀವು ರೆಗ್ಯುಲರಿಗೆ ಚಾರ್ಜ್ ಮಾಡ್ತಾ ಇರಬೇಕು ಅದನ್ನು. ಸೊ ನೀವು 2.3 ಇದ್ದಾಗಲೇ ಕೂಡ ಮಾಡ್ಕೋದು ಅಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಪವರ್ ಬ್ಯಾಂಕಿಂದ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬ್ಲ್ಯಾಕಲ್ಲಿ ಇರುವಂಥದ್ದು. ಸೊ ನಿಮಗೆ ವೈಟ್ ಮತ್ತು ಬ್ಲ್ಯಾಕು ಎರಡರಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೋಬೋದು. ಸೊ ಬ್ಯಾಕ್ ಸೈಡಲ್ಲಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಔಟ್ಪುಟ್ಟು ಮತ್ತು ಇನ್ಪುಟ್ಟು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ಡೀಟೇಲ್ಸನ್ನು ಇಲ್ಲಿ ಹಿಂದ್ಗಡೆ ಈ ಪವರ್ ಬ್ಯಾಂಕ್ನ ಹಿಂದ್ಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಫ್ರಂಟ್ ಬಗ್ಗೆ ಹೇಳೋದಾಯಿತು ಅಂದರೆ ಇಲ್ಲಿ 4 LED ಒಂದು ಲೈಟ್ನ ಕೊಟ್ಟಿದ್ದಾರೆ. ನಾವು ಏನೇನು ಇದೆ ಇದ್ರ ಬಗ್ಗೆ ಬ್ಯಾಟ್ರಿ ಸ್ಟೇಟಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳೋಕ್ಕೆ 4 LED ಲೈಟ್ ಇದೆ. ಸೊ ಈ ಕಡೆ ನೋಡೋದಾಯಿತು ಅಂತಂದರೆ 2 USB ಕೇಬಲ್ ಇದೆ. ಸೊ ನೀವು ಒಂದೇ ಸತಿ 2 ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು. ಮತ್ತು ಇದನ್ನು ಚಾರ್ಜ್ ಮಾಡೋಕ್ಕೆ ಟೈಪ್ C ಮತ್ತು ನಾರ್ಮಲ್ ಟೈಪ್ ಚಾರ್ಜರ್ಸ್ನ ಕೂಡ ಇದರಲ್ಲಿ ಅವೈಲೇಬಲ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಕಡೆ ಪವರ್ ಆನ್ ಮತ್ತು ಆಫ್ ಬಟನ್ ಕೊಟ್ಟಿದ್ದಾರೆ. ಸೊ ನೀವು ಡೈರೆಕ್ಟಾಗಿ ನೀವು ಮೊಬೈಲಿಂದ USB ಕನೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತೆ, ಯಾವುದೇ ರೀತಿಯ ಬಟನ್ ಪ್ರೆಸ್ ಮಾಡ್ದೇ. ಸೊ ಈ ರೀತಿಯಾದ ಒಂದು ಬೆನಿಫಿಟನ್ನು ಇದು ಹೊಂದಿದೆ. ಸುಮ್ಮನೆ ಚೆನ್ನಾಗಿದೆ, ಯೂಸ್ ಮಾಡೋದೇನು ಸಮಸ್ಯೆ ಇಲ್ಲ. ನನ್ನ ಕೇಳೋದಾಯಿತು ಅಂತಂದರೆ ಈ ಒಂದು ರೇಂಜಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದರ ಬೆಲೆ ಬಂದು 599 ರೂಪಾಯಿಗೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದು ಅಂತಂದರೆ ಹೋಗಿ ಕ್ಲಿಕ್ ಮಾಡಿ ಬೈ ಮಾಡ್ಕೋಬೋದು. ಸೊ ಅಮೆಝಾನಲ್ಲಿ ಕೂಡ ಹೆಚ್ಚು ಕಮ್ಮಿ ಇರುತ್ತೆ. ನೀವು ಆಫರ್ ಇದ್ದಂಥ ಟೈಮಲ್ಲಿ ಬೈ ಮಾಡಿದ್ರೆ ಇನ್ನೂ ಕಮ್ಮಿಯಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ಈ ಒಂದು ಅನ್ಬಾಕ್ಸಿಂಗ್ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. Inside to stay quiet. Under the